ನಿಮ್ಮನ್ನು ಸ್ವಾಗತ ಮಾಡಿದೆ ಅನ್ಸುತ್ತೆ. ವೀರೇಶ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ. ವೀರೇಶ್ ಅವರೇ, 2006-8ನೇ ಸಾಲಿನಲ್ಲಿ ಬಿಡದಿಯಲ್ಲಿ ಮರಗಳಿರ್ಲಿಲ್ವಾ? ರೈತರು ಕೃಷಿ ಮಾಡ್ತಿರ್ಲಿಲ್ವಾ? ರೈತರು ವಿರೋಧ ಮಾಡಿದ್ದು, ಪ್ರತಿಭಟನೆ ಮಾಡಿದ್ದು ಸುಳ್ಳ? ಹಾಗಾದ್ರೆ ಇದೇ ಕುಮಾರಸ್ವಾಮಿ ಅವರು ಇವತ್ತೇನು ರೈತರ ಪರವಾಗಿ ಮಾತನಾಡಿದ್ದಾರೆ, ತಪ್ಪಲ್ಲ, ರೈತರ ಪರವಾಗಿ ನಿಲ್ಲಬೇಕು. ಬಟ್ ಇದೇ ಕುಮಾರಸ್ವಾಮಿ ಅವರಲ್ವಾ ಅವತ್ತು ಕೂಡ ರಿಯಲ್ ಎಸ್ಟೇಟ್ ಮಾಡಬೇಕು ಅಂತ ಹೊರಟಿದ್ದವರು? ಮೇಡಮ್, ನಾನು ಮೊದಲಾಗೆ ಸರ್ಕಾರದಿಂದ ದುಡ್ಡು ಅಶ್ವಿನ್ ಅವರೇ, ಟೌನ್ಶಿಪ್ ಅಲ್ಲಿ ಏನ್ ಮಾಡ್ಕೊಡ್ತೀರಿ? ರೈತರಿಗೆ ಕೃಷಿ ಮಾಡೋ ಭೂಮಿ ಹಸನ್ ಮಾಡ್ಕೊಡ್ತೀರಾ? ವೀರೇಶ್ ಅವ್ರು ಮಾತಾಡಿ. ಒಂದ್ ನಿಮಿಷ, ಮೊದಲಾಗಿ ಹೇಳ್ಬಿಡ್ತೀನಿ. ಏನಂದ್ರೆ ನಮ್ಮ ರೈತರ ಮಧ್ಯೆ ರಾಜಕೀಯ ತರಬೇಡಿ ದಯವಿಟ್ಟು ಹೇಳ್ತಾ ಇದೀನಿ. 3 ಜನದಲ್ಲಿ ನಾವು ಬಡವರಾಗಿ ಹೋಗಿದ್ವಿ ಅಂದ್ರೆ 3 ಜನ ಇದರಲ್ಲಿ ಕೂಸು ಬಡವಾಯ್ತು ಅಂತ ರೈತರು ಬಡವಾಗಿದ್ದಾನೆ. ಇಲ್ಲಿ ಏನಾಗಿದೆ ಅಂದ್ರೆ ಇವಾಗೇ ತಾನೇ ತೋರಿಸಿದ್ರಿ ಮಾನ್ಯ DK ಶಿವರಾಜ್ ಅವರು ಬಿಜೆಪಿ ಅವರು ಅಂತ. ನಮ್ಗೆ ಬಿಜೆಪಿ ಟ್ರಂಪ್ ಕಾರ್ಡ್ ಕೊಡೋದು ಬೇಡ, ಅಲ್ಲ ಸಾರಿ JDS ಟ್ರಂಪ್ ಕಾರ್ಡ್ ಕೊಡೋದು ಬೇಡ. ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ಧರಣಿ ಮಾಡ್ತಾರ, ಪ್ರಮಾಣ ಮಾಡ್ಲಿ ಮೇಡಮ್ ಬಂದು. ಅಲ್ಲಿ ಬಿಜೆಪಿ ಅವರು ಇದಾರೆ, JDS ಇದಾರೆ, ಕಾಂಗ್ರೆಸ್ ಅವರು ಇದಾರೆ. ಅಲ್ಲಿ ಇವಾಗ ಅಕ್ವೈರ್ ಮಾಡ್ಕೊಂತಿದಾರಲ್ಲ ಮೇಡಮ್, ಅಲ್ಲಿ ಕಾಂಗ್ರೆಸ್ ನೋಡ್ದು ಎಲ್ಲಾರ್ದು ಬಿಟ್ಬಿಟ್ಟು JDS ನೋಡ್ದು ಬಿಜೆಪಿ ಅವ್ರದ್ದು ಅಂತ ಅಕ್ವೈರ್ ಮಾಡ್ಕೊಂತಿಲ್ಲ. ಅಲ್ಲಿರೋರು ನಾವು ರೈತರುಗಳು. ದಯವಿಟ್ಟು ನೀವು ಕೇಳಿದ ಕ್ವಶನ್ ಕೇಳ್ತಾ ಇದೀನಿ, ನಾನು ಸತ್ಯ ಹೇಳ್ತಾ ಇದೀನಿ. ಯಾಕೆಂದ್ರೆ ರೈತರುಗಳನ್ನ ಯಾವತ್ತು ಸುಳ್ಳು ಹೇಳಕ್ ಹೋಗಲ್ಲ. 2006ರಲ್ಲಿ ಕುಮಾರಸ್ವಾಮಿ ಅವರು ಮಾಡಿದ್ರು, ಅವ್ರು ಮಾಡಿದ ತಪ್ಪೆ ನಾನು ಹೇಳ್ತಾ ಇದೀನಿ. ಇವತ್ತು ನಾವು ಯಾವ ಪಕ್ಷಕ್ಕೆ ಬಂದಿರೋಲ್ಲ, ಅವತ್ತು ಅವ್ರು ಮಾಡಿದಾಗ ಕೃಷ್ಣಾದಲ್ಲಿ ಕರೆದ್ರು 3 ಸಲ ಮೀಟಿಂಗು. 3 ಸಲ ಕರೆದಾಗ ನಾವೆಲ್ಲ ಹೋಗಿದ್ದು, ರೈತರುಗಳೆಲ್ಲ ಹೋಗಿದ್ರು. ಆವಾಗ ಹೋಗಿದಾಗ ನಮ್ಮನ್ನ ಕೇಳಿದ ಮೇಲೆ ಏನಾಯ್ತು, ನಾವು ಹೇಳಿದ್ವಿ ಈ ಥರ ಎಲ್ಲ ತೊಂದರೆ ಮಾಡಿ ನೀವು ನಮ್ಮನ್ನ ಹಾಳು ಮಾಡೋಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೆ ತಂದ್ವಾ, ನಿಮ್ಮ ತಂದೆನ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡಿದೀವಿ, ನೀವು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರಿ ನಮ್ಮ ರಾಮನಗರ ಜಿಲ್ಲೆ ಒಳಗೆ ಬಂದು, ನೀವು ನಮ್ಮನ್ನ ಹಾಳು ಮಾಡೋಕ್ಕೆ ಈಗ ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ನಮ್ಮ ಹೆಣ್ಮಗಳು ಸೆರಗೊಡ್ಡಿ ಒಬ್ರು ಕೇಳಿದ್ರು. ಆ ಅಮ್ಮ ಇಲ್ಲ ಇವತ್ತು ಆ ತಾಯಿ. ಅವಾಗ ಕೇಳಿದಾಗ ಅವರು ಆ ಪ್ರಾಜೆಕ್ಟ್ನ ಬಿಟ್ಟರು. ಯಾಕೆಂದ್ರೆ ಅಲ್ಲಿ ನಮ್ಗೆ ಏನಂದ್ರೆ ಒಂದು ಚುಕ್ಕಿ ಇಟ್ಬಿಟ್ಟು ಹೋಗ್ಬಿಟ್ರು. ಅದನ್ನ ಅನುಭವಿಸ್ತಾ ಇದೀವಿ. ಇವಾಗ ಏನ್ ಹೇಳ್ತಾ ಇದ್ರೆ ಎಲ್ಲ ಬಂದವರಲ್ಲ ಇದು ಕುಮಾರಸ್ವಾಮಿ ಕೂಸು ತಪ್ಪಾಗಿ ತಿಳ್ಕೊಬಾರ್ದು. ಯಾರೋ ಹುಟ್ಟಿಸಿರೋ ಕೂಸು ಇವ್ರು ಯಾಕಪ್ಪ ಆಗ್ತಾವ್ರೆ? ಇವ್ರದ್ದು ಹಂಗಂದ್ರೆ ಇವ್ರು ಕುಮಾರಸ್ವಾಮಿನ ವಹಿಸ್ಕೊಂತಿದಾರ. ನಾವು ಪಕ್ಷಕ್ಕೆ ಮಾತಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು 2006ರಲ್ಲಿ ವಾಸ್ತವ ಹೇಳ್ತೀನಿ ಮೇಡಮ್. ಅವತ್ತು 2006ರಲ್ಲಿ ಇಷ್ಟು ಅಭಿವೃದ್ಧಿ ಇರಲಿಲ್ಲ. ಅವತ್ತು ಡ್ರೈಲ್ಯಾಂಡೇ ಇದ್ದಿದ್ದು. ನಾನೇ ಒಪ್ಕೋತಾ ಇದ್ದೀನಿ. ನನ್ನ ಊರಲ್ಲಿ ಜಮೀನು 1.5 ಲಕ್ಷ 2 ಲಕ್ಷಕ್ಕೆ ಮೇನ್ ರೋಡಲ್ಲಿ ಜಮೀನು ಸಿಗ್ತಾ ಇತ್ತು ಮೇಡಮ್. ಅವತ್ತು ಕುಮಾರಸ್ವಾಮಿ 25ರಿಂದ 30 ಲಕ್ಷ ಫಿಕ್ಸ್ ಮಾಡಿದ್ರು. ಅವತ್ತು ಕಾಂಗ್ರೆಸ್ನವರು ಇವತ್ತು ಯಾರು ಬೇಡ ಅಂತ ಓಡಾಡ್ತಾ ಇದು ಬೇಕು ಅಂತ ಹೋಗ್ತಾ ಇದಾರೆ, ಅವತ್ತು ನಮ್ಮನ್ನ ಜೊತೆಗೂಡ್ಕೊಂಡು ಅವರು ಸ್ಟ್ರೈಕ್ ಮಾಡಿದ್ರು. ಸ್ಟ್ರೈಕ್ ಮಾಡಿಬಿಟ್ಟು ಇದನ್ನ ಅಕ್ವೈರ್ ಬೇಡ ಅಂತ ನಮಗೆ ಸ್ಟಾಪ್ ಮಾಡಿದ್ರು. ಅವತ್ತು ಏನೋ ನಮ್ಮ ಹಣೆ ಬರ ನಮ್ಮ ರೈತರು, ಯಾಕೆಂದ್ರೆ ರೈತರ ಹಣೆ ಬರ ಸರಿಯಿಲ್ಲ. ಯಾವತ್ತು ಹೇಳ್ತಾ ಇದ್ದೀನಿ, ಅವತ್ತು ನಮ್ಗೆ ಅಕ್ವೈರ್ ಆಗೋಗಿದ್ರೆ ಅವತ್ತು ಜಮೀನು ಮನುಷ್ಯರ ಮನಸ್ಥಿತಿ ಏನಾಯ್ತು ಅಂದ್ರೆ ಜಮೀನು ಕಳ್ಕೊಂಡ್ರೆ ಜಮೀನೇ ತಗೊಂತಾ ಇದೆ ಮೇಡಮ್. ಅವತ್ತು 1 ಎಕರೆ ನಾವು ಕಳ್ಕೊಂಡಿದ್ರೆ 10 ಎಕರೆ 15 ಎಕರೆ ಹೊರಗಡೆ ತೆಗಿತಾ ಇದೆ. ಎಲ್ಲಿಂದ 3-4-5 ಕಿಲೋಮೀಟರ್ ಸಿಗ್ತಾ ಇತ್ತು. ಇವತ್ತು ನಮ್ಗೆ ಇವ್ರು ಕೊಡೋ ದುಡ್ಡಿಗೆ ಹಾರೋಹಳ್ಳಿ ಒಳಗೆ ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟಕ್ಕಾಗಲ್ಲ. ಒಂದು ಮನೇಲಿ 4 ಜನ ಅಣ್ಣ ತಮ್ಮದಿರಿದ್ದಾರೆ ಮೇಡಮ್. ಇಲ್ಲಿ ಹೇಳ್ತಾ ಇದೀನಿ 60-70% ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರೋ ರೈತರು ಇವತ್ತು ಕನ್ಸೆಂಟ್ ಅಷ್ಟು ಜನ ಕೊಟ್ಟಿದ್ದಾರೆ, ಇಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮೇಡಮ್. 15-20% ಯಾರು ಜನ ಕೊಟ್ಟಿದ್ದಾರೆ ನೀವು ರೆಕಾರ್ಡ್ ಚೆಕ್ ಮಾಡಿ. ಎಲ್ಲ ದೊಡ್ಡ ಜಮೀನ್ದಾರಿಗಳು ಯಾರು ಅರ್ಧ ಎಕರೆ, 3/4 ಎಕರೆ, 1 ಎಕರೆ ಇರೋರು ಯಾರು ಹೋಗಿಲ್ಲ ಕನ್ಸೆಂಟ್ ಅಕ್ವೈರೇಷನ್. ವೀರೇಶ್ ಅವರೇ, ಒಂದ್ ಅನುಮಾನ, ಈ ಪರಿಹಾರ ಅಂತ ಹೇಳಿ ನಾವು ಕೊಡ್ಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಪಟ್ಟಿ ಕೊಟ್ಟಿದ್ದಾರಲ್ಲ, ಲ್ಯಾಂಡ್ ಟು ಲ್ಯಾಂಡ್ ಪರಿಹಾರ ಕೊಡ್ತೀವಿ, 50-50 ಫಾರ್ಮುಲಾ ತರ್ತೀವಿ, ಅಭಿವೃದ್ಧಿ ಪಡಿಸಿದ ಭೂಮಿನ ರೈತರಿಗೆ ಕೊಟ್ಬಿಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಇದು ಕೊಪ್ಪಲಿಲ್ವಾ? ನೀವು ಫುಲ್ ಅಂಡ್ ಫೈನಲ್ ಸೆಟಲ್ಮೆಂಟ್ ಆಗೋವರೆಗೂ ಒಂಥರ ಪೆನ್ಷನ್ ತರದಲ್ಲಿ ಕೊಡ್ತೀವಿ ನಾವು, ವರ್ಷ ನಾವು ಪೆನ್ಷನ್ ಕೊಡ್ತೀವಿ. ಭೂಮಿನೇ ಇಲ್ಲದೆ ಇರೋ ಕೃಷಿಕರಿಗೂ ಕೂಡ ನಾವು 25,000 ರೂಪಾಯಿ ಕೊಡ್ತೀವಿ. ಹಿಂಗೆಲ್ಲ ಭರವಸೆ ಕೊಡ್ತಿದಾರಲ್ಲ, ಡಬಲ್ ಕೊಡ್ತಿದಾರಂತೆ. ಕಾನೂನಲ್ಲಿ ಅವಕಾಶ ಇಲ್ಲ. ಇದು DK ಶಿವಕುಮಾರ್, ನೀವು ನಗ್ತಿರ್ಬೋದು ಸರ್, ಮುಖ್ಯಮಂತ್ರಿಗಳೇ ಹೇಳಿರೋದು ಕಾನೂನಲ್ಲಿ ಅವಕಾಶನೇ ಇಲ್ಲ, ನಮ್ಮೂರಿನ ರೈತರು ಅಂತ ಡಬಲ್ ಪರಿಹಾರ ಕೊಡ್ತಿದೀವಿ ಅಂತಾರೆ. ಮೇಡಮ್, ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ, ನನಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗನಿಗೆ ಕಾಲೇಜಿಗೆ 2 ಲಕ್ಷ ಚಿಲ್ಲರೆ ಕಟ್ಟಬೇಕು ವರ್ಷಕ್ಕೆ, ಒಬ್ಬ ಮಗನಿಗೆ 1 ಲಕ್ಷ ಚಿಲ್ಲರೆ ಕೊಡಬೇಕು ಸ್ಕೂಲ್ಗೆ. ಇವರು ಕೊಡೋದು 1 ಎಕರೆಗೆ 25,000. ನಾನು ಜಮೀನು ಬಿಟ್ಬಿಟ್ಟು ಇವ್ರಿಗೆ ಭಿಕ್ಷೆ ಪಾತ್ರ ಇಟ್ಕೊಂಡು 25,000ದಲ್ಲಿ ಏನ್ ಭಿಕ್ಷೆ ಎತ್ಬೇಕಾ ಮೇಡಮ್? ನಾನು ಇವತ್ತು ಹೇಳ್ತಾರೆ ಅಲ್ಲಿ ಕೂತಿರೋ ರೈತರ ಇಲ್ಲ ಅಂತಾರೆ. ಬಂದು ಪ್ರಮಾಣ ಮಾಡ್ಲಿ, ಯಾವುದೇ ರಾಜಕೀಯದವರಾಗ್ಲಿ ಮೇಡಮ್, ನಮ್ಮ ರಾಜಕೀಯ ಬೇಡ. ಅವ್ರು ಹೇಳೋ ದೇವ್ರ ಹತ್ರ ಬರ್ತೀವಿ, ನಾವು ರೈತರ ಇಲ್ವಂತ ವಿತ್ ಪಾಣಿ ಆಧಾರ್ ಕಾರ್ಡ್ ಸಮೇತ ಬರ್ತೀವಿ. ಬರ್ಲಿ, ಯಾರ ರಾಜಕೀಯದವರು ಬರ್ಲಿ, ನಾವು ತೋರಿಸ್ತೀವಿ ನಮ್ಗೆ ಯಾವ ರಾಜಕೀಯ ಕರೆಕ್ಟ್ ಇದೆ. ಬಟ್ ಏನಾಗ್ಬಿಟ್ಟಿದೆ, ನಾವು ನಂಬಿರೋದು ಗೋಮಾತೆ ಮತ್ತೆ ಭೂಮಾತೆನ. ನಾವು ಭೂಮಾತೆ ಮತ್ತೆ ಗೋಮಾತೆ ಮೇಲೆ ನಾವು ಪ್ರಮಾಣ ಮಾಡ್ತೀವಿ ಆತ್ಮಸಾಕ್ಷಿಯಾಗಿ. ಯಾಕಂದ್ರೆ ಆತ್ಮಸಾಕ್ಷಿಗೆ ಮೋಸ ಮಾಡ್ಕೊಂಡ್ರೆ ಜೀವನದಲ್ಲಿ ಯಾವತ್ತೂ ಮೇಲ್ ಬರಕ್ಕಾಗಲ್ಲ. ನೀನ್ ಇವತ್ತು ಅನ್ಯಾಯ ಮಾಡಿರ್ಬೋದು 2026ರಲ್ಲಿ, 27ಕ್ಕೆ 28ಕ್ಕೆ ಏನಾಗ್ತೀಯ ಅಂತ ಹೇಳಕ್ಕಾಗಲ್ಲ. ನಾವು ಪ್ರಮಾಣ ಮಾಡ್ತೀವಿ, ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ನಾವು ಪ್ರೂಫ್ ಇಟ್ ಹೇಳ್ತೀವಿ. ನೀವು ಯಾಕೆ ಕೊಡ್ಬೇಕು ಅಂತ ಪ್ರೂಫ್ ಇಟ್ ಹೇಳಿ. ಯಾಕೆ ಕೊಡ್ಬೇಕು? ಕರೆಕ್ಟ್. ನಾನು ನಟರಾಜ್ ಗೌಡ್ರಿಗೆ ಒಂದು ಪ್ರಶ್ನೆ ಕೇಳಬೇಕು. ನಾವಿಲ್ಲೇನೋ JDSನ ಅಥವಾ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿದೀವಿ ಅಂತಲ್ಲ. ಎಲ್ಲಾ ಪಕ್ಷದಲ್ಲಿ ಏನ್ ನಡೀತಿದೆ ರಾಜಕೀಯ ಕಣ್ಣಿಗೆ ಕಾಣ್ದೆ ಏನ್ ನಡೀತಿಲ್ಲ. ನಟರಾಜ್ ಗೌಡ್ರೆ,
ಏನ್ ಪ್ರಾಜೆಕ್ಟ್ ರೀ, RR ಲೇನ್ ರೋಡ್ ಅಂತೆ, ಡ್ರೈವರ್ಲೆಸ್ ಕಾರ್ಗಳಂತೆ, ಅದ್ರ ಜೊತೆಗೆ AI ಇಂಟಿಗ್ರೇಟೆಡ್ ಇಕೋಸಿಸ್ಟಮ್ ಅಂತೆ, ಅಲ್ಲಿ ಆ ಭಾಗದ ರೈತರ ಮಕ್ಕಳಿಗೆ ಉದ್ಯೋಗ ಅಂತೆ. ಇಂಥದ್ದೊಂದು ಸೂಪರ್ ಸಿಟಿಯನ್ನ ಕಟ್ಟಿ ನವ ಬೆಂಗಳೂರಿನ ನಿರ್ಮಾತೃ ಅಂತ ಹೇಳಿ ಕಿರೀಟ ತೊಟ್ಕೊಳ್ಳಿಕ್ಕೆ DK ಶಿವಕುಮಾರ್ ಅವ್ರಿಗೆ ಆಸೆ ಇರಬಾರ್ದು ಅಂತ ಹೇಳಲಿಕ್ಕೆ ನಾವು ಯಾರು ಅಲ್ವಾ? ಅವ್ರಿಗೆ ಬೇಕಾಗಿರೋದು ರೈತರ ಮಕ್ಕಳ ಹಿತ ಅಲ್ಲ ರೀ, ಅವ್ರಿಗೆ ಬೇಕಾಗಿರೋದು ನವ ಬೆಂಗಳೂರಿನ ನಿರ್ಮಾತೃ ಅನ್ನೋ ಕಿರೀಟ. ತಪ್ಪೇನಿದೆ ಪಾಪ? ಸರ್, ಕರ್ನಾಟಕದ ಬಗ್ಗೆ ಮಾತಾಡಿ. ದುಬೈ ಕಾನ್ಸೆಪ್ಟ್ ಬೇಡ ನಮ್ಗೆ. ಕರ್ನಾಟಕದಲ್ಲಿ ಈ ರೀತಿಯ ಅಭಿವೃದ್ಧಿಗಳು ಎಲ್ಲೆಲ್ಲಿ ಬಂತು, ಎಲ್ಲಾ ಸಮಯದಲ್ಲೂ ಒಂದು ಪ್ರತಿರೋಧ ಇದ್ದೇ ಇರುತ್ತೆ. ಸಂಪೂರ್ಣ ರೈತರು ಪ್ರತಿರೋಧ ಮಾಡ್ತಾರ? ಖಂಡಿತ ಇಲ್ಲ. ಕೆಲವು ರೈತರು ಪ್ರತಿರೋಧ ಮಾಡ್ತಾರೆ. ಒಂದು ಆರ್ಥಿಕ ಚಟುವಟಿಕೆ ಆಗುತ್ತೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗುತ್ತೆ, ಅವರು ಕೂಡ ಆರ್ಥಿಕವಾಗಿ ಮುಂದುವರಿತಾರೆ, ಅವ್ರ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಸಿಗುತ್ತೆ, ಆಮೇಲೆ ಅಲ್ಲಿನ ಬೆಲೆ, ಯಾಕಂದ್ರೆ ಈಗ ಫುಲ್ ಜಮೀನು ತಗೊಂಡ್ಬಿಟ್ರು ಅವ್ರಿಗೆ ಡೆವಲಪ್ ಮಾಡೋದು ಬರೋ ಎಕರೆಗೆ 9,500 ಸ್ಕ್ವೇರ್ ಫೀಟ್ ಜಮೀನನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದ ಮೇಲೆ ಕೂಡ ಆಮೇಲೆ ಸರ್ ಈಗ ಒಂದು ಎಕರೆಗೆ ಯಾಕಂದ್ರೆ 1 ಎಕರೆಗೆ 2,07,00,000 ಹಿಡಿದು 2,55,00,000 ಕಾಂಪನ್ಸೇಷನ್ ಕೊಡ್ತಾರೆ ಅನ್ನೋದು ಆದಾಗ ಖಂಡಿತವಾಗಿ ರೈತರಿಗೆ ಅದು ಅನುಕೂಲ ಮಾಡಿಕೊಟ್ಟಂಗೆ. ಈಗ ಏರ್ಪೋರ್ಟ್ ಮಾಡ್ಬೇಕಾದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೇಕಾದ್ರೂ ಆ ಥರ ಅಪಸ್ವರ ಬಂದೇ ಬಂದಿತ್ತು. ಈಗ ನೀವೇ ನೋಡಿದ್ರೆ ಸೂರ್ಯಸುಟಿನಲ್ಲಿ ಯಾವಾಗ ಇಂಟರ್ನ್ಯಾಷನಲ್ ಒಂದು ಸ್ಟೇಡಿಯಂ ಕಟ್ತೀವಿ ಅಂದಾಗ ಅಲ್ಲಿ ರೈತರು ಬರೆದು ಕೊಟ್ಟಿದ್ರು, ಮುಂಚೆ ಏನು ಬೇಡ ಅಂತ ಯಾರ್ದೋ ಚಿತಾವಣೆಯಲ್ಲಿ ಬರೆದು ಕೊಟ್ಟಿದ್ರು. ನಂತರ ರೈತರು ಖುದ್ದಾಗಿ ವಾಲಂಟಿಯರ್ ಆಗಿ ಇಲ್ಲಿ ಮಾಡಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ವಾಲಂಟಿಯರ್ ಆಗಿ ಬಂದು ಅದನ್ನ ಪತ್ರಗಳನ್ನು ವಾಪಸ್ ಪಡ್ಕೊಂಡ್ರು. ಅದೇ ರೀತಿಯಾಗಿ ರೈತರಿಗೆ ಮನವರಿಕೆ ಮಾಡ್ಕೊಡೋ ಅಗತ್ಯ ಅಲ್ಲಿನ ಜಿಲ್ಲಾಡಳಿತಕ್ಕಿದೆ, ಅಲ್ಲಿನ ಶಾಸಕರಿಗಿದೆ, ಅದನ್ನು ಮಾಡ್ಕೊಡ್ತಾರೆ. ಯಾಕಂದ್ರೆ ಯಾವ ರೀತಿಯ ಅಭಿವೃದ್ಧಿ ಆಗುತ್ತೆ, ಯಾಕಂದ್ರೆ ಇಡೀ ಪ್ರಪಂಚ ಇವತ್ತು ಬೆಂಗಳೂರು ಮಾಡ್ಬೇಕಿದೆ.